ಈಗ ನೋಡಿ ಕ್ವಶನ್. ಶೋ ದಟ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಕರ್ವ್ಸ್ intersect each other ಆರ್ಥಾಗ್ನಲ್ಲಿ r is equal to a into 1 plus cos theta and r is equal to b into 1 minus cos theta. ಹೆಂಗ್ ಮಾಡೋದು ಹೇಳಿ. ಫಸ್ಟ್ ಇದನ್ನ ಬರ್ಕೊಳ್ಳೋಣ ಹೇಳಿ. r is equal to a into 1 plus cos theta. Take log on both sides ಹೇಳಿ. log r is equal to log a into 1 plus cos theta. ಈಗ ಫಾರ್ಮುಲಾ ಏನು? ಲಾಗ್ ಎಮ್ ಇಂಟು ಎನ್ ಅಂದ್ರೆ ಏನು? ಲಾಗ್ ಎಮ್ ಪ್ಲಸ್ ಲಾಗ್ ಎಮ್. ಈಗ ಇದೇನಾಗುತ್ತೆ ಇಲ್ಲಿ ಎ ಅಂದ್ರೆ ಎಮ್ ಅಂದ್ರೆ ಏನು? ಎ ಎನ್ ಅಂದ್ರೆ 1 ಪ್ಲಸ್ ಕಾಸ್ ಥೀಟಾ. ಗೊತ್ತಾಗ್ತಿದೆಯಲ್ವಾ? ಹೇಳಿ ಏನಾಗುತ್ತೆ? ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಅಂದ್ರೆ ಲಾಗ್ ಎ ಪ್ಲಸ್ log of 1 plus cos theta. ಈಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಏನು? 1/r dr by d theta. ಲಾಗ್ ಎಗೆ ಡಿಫ್ರೆನ್ಶಿಯೇಷನ್ ಏನು? 0. ಈಗ ಡಿಫ್ರೆನ್ಶಿಯೇಷನ್ ಆಫ್ ಲಾಗ್ ಆಫ್ 1 plus cos theta ಏನು? 1/1 plus cos theta. 1ಗೆ 0 ಪ್ಲಸ್ ಕಾಸ್ ಥೀಟಾಗೇನು? ಮೈನಸ್ ಸೈನ್ ಥೀಟಾ. ಗೊತ್ತಾಗುತ್ತೆ ಅಲ್ವಾ? ಇಲ್ಲಿ ಬರೀ ಫಾರ್ಮುಲಾ ಅಂತ ಡೈರೆಕ್ಟಾಗಿ ಬರೀತೀನಿ ಹೇಳಿ. ಫಸ್ಟ್ ಏನು ಗೊತ್ತಿರ್ಬೇಕು ನಿಮಗೆ? ಡಿ ಬೈ ಡಿ ಥೀಟಾ ಆಫ್ ಲಾಗ್ ಆರ್ ಅಂದ್ರೆ ಏನು? ಲಾಗ್ ಆಫ್ ಎನಿಥಿಂಗ್ಗೆ 1/ಎನಿಥಿಂಗ್. ಆಮೇಲೆ ಆರ್ಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಡಿ ಆರ್ ಬೈ ಡಿ ಥೀಟಾ. ಆಮೇಲೆ ಡಿ ಬೈ ಡಿ ಥೀಟಾ ಆಫ್ ಲಾಗ್ ಎ ಅಂದರೆ ಲಾಗ್ ಆಫ್ ಎನಿಥಿಂಗ್ಗೆ 1/ಎನಿಥಿಂಗ್ ಅಂದರೆ 1/a. ಡಿಫ್ರೆನ್ಶಿಯೇಷನ್ ಆಫ್ ಎ ಅಂದರೆ 0 ಅಂದರೆ ಡೈರೆಕ್ಟ್ 0 ಬರ್ಕೊಳ್ಳೋಣ. ಡಿ ಬೈ ಡಿ ಥೀಟಾ ಆಫ್ ಲಾಗ್ ಆಫ್ 1 ಪ್ಲಸ್ ಕಾಸ್ ಥೀಟಾಗೆ ಹೇಳಿ. ಲಾಗ್ ಆಫ್ ಎನಿಥಿಂಗ್ ಏನು? 1/, ಅಂದರೆ 1/1 ಪ್ಲಸ್ ಕಾಸ್ ಥೀಟಾ. 1ಗೆ ಡಿಫ್ರೆನ್ಶಿಯೇಷನ್ ಏನು? 0. ಕಾಸ್ ಥೀಟಾಗೇನು? ಮೈನಸ್ ಸೈನ್ ಥೀಟಾ. ಕರೆಕ್ಟ್ ಅಲ್ವಾ ಅದು? ಈಗ 1/r dr by d theta ಅಂದರೆ ಫಾರ್ಮುಲಾ ಏನು? 1/r dr by d theta ಅಂದರೆ cot phi. ಈಗ ನೋಡಿ ಇಲ್ಲಿ cot phi ಇದೆ, ಇಲ್ಲೇನು ಉಳಿಯುತ್ತೆ? ಮೈನಸ್ ಸೈನ್ ಥೀಟಾ ಉಳಿಯುತ್ತೆ ಮೇಲ್ಗಡೆ. ಕೆಳಗಡೆ ಏನು ಉಳಿಯುತ್ತೆ? 1 ಪ್ಲಸ್ ಕಾಸ್ ಥೀಟಾ. ಈಗ ಸೈನ್ ಥೀಟಾಗೆ ಫಾರ್ಮುಲಾ ಏನು? 2 sin theta by 2 into cos theta by 2. 2 sin theta by 2 into cos theta by 2. 1 plus cos theta के फार्मूला है 2 cos square theta by 2. ನಾಪ್ಕ ಇಟ್ಕೊಳ್ಳಿ. 1 minus cos theta ಗೆ 2 sin square theta by 2. ಕನ್ಫ್ಯೂಷನ್ ಆಗಬೇಡಿ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಏನಾಯ್ತು ಇದು? cot phi is equal to minus 2 sin theta by 2 into cos theta by 2 divided by 1 plus cos theta ಅಂದರೆ 2 cos square theta by 2. 2 to ಏನೇನು ಕ್ಯಾನ್ಸಲ್ಲು, ಮತ್ತೆ ಕಾಸ್ ಕ್ಯಾನ್ಸಲ್. ಉಳಿಯೋದೇನು? ಮೈನಸ್ ಸೈನ್ ಬೈ ಕಾಸ್. ಮೈನಸ್ ಸೈನ್ ಥೀಟಾ ಬೈ 2 ಡಿವೈಡೆಡ್ ಬೈ ಕಾಸ್ ಥೀಟಾ ಬೈ 2. ಈಗ ಮೈನಸ್ ಸೈನ್ ಬೈ ಕಾಸ್ ಅಂದ್ರೇನು? ಮೈನಸ್ ಟ್ಯಾನ್ ಥೀಟಾ ಬೈ 2. ಇಲ್ಲಿ 5/1 ಯೂಸ್ ಮಾಡೋಣ. ಯಾಕೆ? ಇಲ್ಲಿ 2 ಕರ್ವ್ ಇದೆಯಲ್ವಾ, ಅದಕ್ಕೆ. cot phi 1 is equal to ಹೇಳಿ ಮೈನಸ್ ಟ್ಯಾನ್ ಥೀಟಾ ಬೈ 2. ಈಗ ಹೇಳಿ ಮೈನಸ್ ಟ್ಯಾನ್ ಎಕ್ಸ್ಗೆ ಫಾರ್ಮುಲಾ ಏನು? ಮೈನಸ್ ಟ್ಯಾನ್ ಎಕ್ಸ್ ಅಂದ್ರೆ ಏನು? ಕಾಟ್ ಆಫ್ ಮೈನಸ್ ಅಂತ ಇದ್ರೆ π/2 ಪ್ಲಸ್ ಯೂಸ್ ಮಾಡಿ, ಪ್ಲಸ್ ಟ್ಯಾನ್ ಎಕ್ಸ್ ಇದ್ರೆ π/2 ಮೈನಸ್. ಕಾರ್ಡ್ಗೆ ಕನ್ವರ್ಟ್ ಮಾಡೋಕ್ಕೆ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ cot phi 1 ಅಂದ್ರೆ ಏನು? ಕಾಟ್ ಆಫ್ π/2 ಪ್ಲಸ್ ಥೀಟಾ ಬೈ 2. ಈಗ 5/1 ಸಿಕ್ತು ನಿಮಗೆ. ಏನು 5/1 ಅಂದರೆ π/2 ಪ್ಲಸ್ ಥೀಟಾ ಬೈ 2.
ಈಗ 5 1 ಸಿಕ್ಕಿದ್ಮೇಲೆ ಏನು ಮಾಡಬೇಕು? ಆರ್ ಈಸ್ ಈಕ್ವಲ್ ಟು ಯಾವ್ದು ತಗೋಬೇಕು? ಬಿ ಇಂಟು 1 ಮೈನಸ್ ಕಾಸ್ ಥೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಬಿ ಇಂಟು 1 ಮೈನಸ್ ಕಾಸ್ ಥೀಟಾ. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಇಂಟು ಎನ್. ಸೇಮ್ ಇಲ್ಲಿ ಎಮ್ ಅಂದರೆ ಏನು? ಬಿ. ಎನ್ ಅಂದರೆ 1 ಮೈನಸ್ ಕಾಸ್ ಥೀಟಾ. ಹೇಳಿ ಲಾಗ್ ಬಿ ಪ್ಲಸ್ ಲಾಗ್ ಆಫ್ 1 ಮೈನಸ್ ಕಾಸ್ ಥೀಟಾ. ಹೇಳಿ ಡಿಫ್ರೆನ್ಶಿಯೇಟ್ ಏನು ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಥೀಟಾ. ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಏನು? 1 ಬೈ ಆರ್ ಡಿ ಆರ್ ಬೈ ಥೀಟಾ. ಲಾಗ್ ಬಿಗೆ ಲಾಗ್ ಆಫ್ 1 ಮೈನಸ್ ಕಾಸ್ ಥೀಟಾಗೆ 1 ಬೈ 1 ಮೈನಸ್ ಕಾಸ್ ಥೀಟಾ. 1ಗೆ 0, ಕಾಸ್ ಥೀಟಾಗೇನು ಮೈನಸ್ ಸೈನ್ ಥೀಟಾ. ಇಲ್ಲಿ 1 ಬೈ ಆರ್ ಡಿ ಆರ್ ಬೈ ಡಿ ಥೀಟಾ ಬದಲು ಏನಂತ ಬರ್ಕೋಬೋದು? ಕಾಟ್ ಫೈ 2. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ ಸೈನ್ ಥೀಟಾ ಬೈ 1 ಮೈನಸ್ ಕಾಸ್ ಥೀಟಾ. ಸೈನ್ ಥೀಟಾಗೆ ಫಾರ್ಮುಲಾ ಏನು? 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. 1 ಮೈನಸ್ ಕಾಸ್ ಥೀಟಾಗೆ ಫಾರ್ಮುಲಾ ಬರ್ಬಿಡ್ತೀನಿ. 1 ಮೈನಸ್ ಕಾಸ್ ಥೀಟಾಗೆ ಹೇಳಿ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಕರೆಕ್ಟ್ ಅಲ್ವಾ? ಹೇಳಿ ಏನೈತಿ ಇದು? 2 ಸೈನ್ ಸ್ಕ್ವೇರ್ ಥೀಟಾ ಬೈ ಸಾರಿ ಇಲ್ಲಿ ಏನಾಗುತ್ತೆ? ಇದಕ್ಕೇನು ಫಾರ್ಮುಲಾ? ಸೈನ್ ಥೀಟಾ ಅಂದರೆ 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. 1 ಮೈನಸ್ ಕಾಸ್ ಥೀಟಾ ಅಂದರೆ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2. ಕರೆಕ್ಟ್ ಅಲ್ವಾ? ಕೆಳಗಡೆ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಬರುತ್ತೆ. ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? 2 ಕ್ಯಾನ್ಸಲ್. ಆಮೇಲೆ ಸೈನ್ ಥೀಟಾ ಬೈ 2 ಕ್ಯಾನ್ಸಲ್. ಉಳಿಯೋದೇನು? ಕಾಟ್ ಫೈ 2 ಈಸ್ ಈಕ್ವಲ್ ಟು 2 ಕ್ಯಾನ್ಸಲು, ಸೈನ್ ಕ್ಯಾನ್ಸಲ್, ಕಾಸ್ ಬೈ ಸೈನ್ ಉಳಿಯುತ್ತೆ. ಏನು ಉಳಿಯುತ್ತೆ? ಕಾಸ್ ಥೀಟಾ ಬೈ 2 ಡಿವೈಡೆಡ್ ಬೈ ಸೈನ್ ಥೀಟಾ ಬೈ 2. ಕಾಸ್ ಬೈ ಸೈನ್ ಅಂದರೆ ಏನು? ಸಿಕ್ಕೆನಾ? ಕಾಟ್. ಜ್ಞಾಪಕ ಇಟ್ಕೊಳ್ಳಿ. ಸೈನ್ ಬೈ ಕಾಸ್ ಅಂದರೆ ಟ್ಯಾನು, ಕಾಸ್ ಬೈ ಸೈನ್ ಅಂದರೆ ಕಾಟ್. ಹುಷಾರು. ಕಾಟ್ ಥೀಟಾ ಬೈ 2. ದೇರ್ ಫೋರ್ ಫೈ 2 ಏನಾಯಿತು? ಥೀಟಾ ಬೈ 2. ಈಗ 5 1 ಮೈನಸ್ ಫೈ 2. 5 1 ಏನು? ಹೇಳಿ 5 1 ಏನು? 5 ಬೈ 2 ಪ್ಲಸ್ ಥೀಟಾ ಬೈ 2 ಮೈನಸ್ ಫೈ 2 ಏನು? ಇದು ಕ್ಯಾನ್ಸಲ್. ಆನ್ಸರ್ ಏನು? ದೇರ್ ಫೋರ್ ಕರ್ವ್ಸ್ ಕಟ್ಸ್. ಅರ್ಥ ಆಗ್ತಿದೆಯಲ್ಲ? ಕರ್ವ್ಸ್ ಕಟ್ಸ್ ಅರ್ಥಗ್ನಲ್ಲಿ ಅಂತ ಕ್ವಶನ್ ಬಂದರೆ ನಿಮಗೆ ಆನ್ಸರ್ ಏನು ಬರಬೇಕು? 5 ಬೈ 2 ಬರಬೇಕು. ಯಾವುದ್ರದ್ದು? 5 1 ಮೈನಸ್ ಫೈ 2. ಅರ್ಥ ಆಗ್ತಿದೆಯಲ್ವಾ? ಇದು ಅರ್ಥಗ್ನಲ್ಲಿಗೆ ಏನು ಕಂಡೀಷನ್ ಹೇಳಿ? 5 1 ಮೈನಸ್ ಫೈ 2 ಏನು ಬರಬೇಕು? 5 ಬೈ 2 ಅಥವಾ ಮಾಡ್ಯುಲಸ್ ಅಂದ್ಕೊಳ್ಳಿ. ಆಮೇಲೆ ಇನ್ನೊಂದು ಟ್ಯಾನ್ ಫೈ 1 ಇಂಟು ಟ್ಯಾನ್ ಫೈ 2 ಏನು ಬರಬೇಕು? ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ಇದೆರಡರಲ್ಲಿ 1 ಪ್ರೂವ್ ಮಾಡಬೇಕು. ಟ್ಯಾನ್ ಫೈ 1 ಇಂಟು ಟ್ಯಾನ್ ಫೈ 2 ಏನು ಬರಬೇಕು ಆನ್ಸರು? ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ಆವಾಗ ಅದು ಏನಂತ ಹೇಳ್ಬೋದು? ಕರ್ವ್ಸ್ ಕಟ್ ಆರ್ಥಾಗ್ನಲ್ಲಿ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಲ್ವಾ? ಹೇಳಿ ಕ್ವಶನ್ನು. ಆರ್ ಈಸ್ ಈಕ್ವಲ್ ಟು ಏನು? ಎ ಇಂಟು 1 ಪ್ಲಸ್ ಕಾಸ್ ಥೀಟಾ. ಟೇಕ್ ಲಾಗ್ ಆನ್. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಇಂಟು 1 ಪ್ಲಸ್ ಕಾಸ್ ಥೀಟಾ. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಇಂಟು ಎನ್ ಅಂದ್ರೆ ಏನು? ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಎ ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಕಾಸ್ ಥೀಟಾ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಲಾಗ್ ಆರ್ಗೆ ಡಿಫ್ರೆನ್ಶಿಯೇಷನ್ ಏನು? ಡಿ ಆರ್ ಬೈ ಥೀಟಾ. ಲಾಗ್ ಎಗೆ ಲಾಗ್ ಆಫ್ 1 ಪ್ಲಸ್ ಕಾಸ್ ಥೀಟಾಗೆ 1 ಬೈ 1 ಪ್ಲಸ್ ಕಾಸ್ ಥೀಟಾ. 1ಗೆ 0 ಪ್ಲಸ್ ಕಾಸ್ ಥೀಟಾಗೆ ಇದಕ್ಕೆ ಕಾಟ್ ಫೈ 1. ಇಲ್ಲೇನಾಗುತ್ತೆ? ಮೈನಸ್ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಕಾಟ್ ಫೈ 1. ಸೈನ್ ಥೀಟಾ ಅಂದ್ರೇನು? 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. 1 ಪ್ಲಸ್ ಕಾಸ್ ಥೀಟಾ ಅಂದರೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. 2 ಕ್ಯಾನ್ಸಲ್ಲು, ಕಾಸ್ ಕ್ಯಾನ್ಸಲ್. ಸೈನ್ ಬೈ ಕಾಸ್ ಅಂದರೆ ಟ್ಯಾನ್. ಮೈನಸ್ ಟ್ಯಾನ್ ಥೀಟಾ ಬೈ 2ಗೆ ಫಾರ್ಮುಲಾ ಏನು? ಕಾಟ್ ಆಫ್ ಪೈ ಬೈ 2 ಪ್ಲಸ್ ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ ಪೈ ಬೈ 2 ಪ್ಲಸ್ 6. 5 1 ಏನಾಯಿತು? ಪೈ ಬೈ 2 ಪ್ಲಸ್ ಥೀಟಾ ಬೈ 2. ಆರ್ ಈಸ್ ಈಕ್ವಲ್ ಟು ಏನು? ಬಿ ಇಂಟು 1 ಮೈನಸ್ ಕಾಸ್ ಥೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಬಿ ಇಂಟು 1 ಮೈನಸ್ ಕಾಸ್ ಥೀಟಾ. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಇಂಟು ಎನ್ ಅಂದ್ರೇನು? ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಲಾಗ್ ಬಿ ಪ್ಲಸ್ ಲಾಗ್ ಆಫ್
1 ಮೈನಸ್ ಕಾಸ್ ಡೀಟಾ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಿದಾಗ ಲಾಗರ್ಗೆ ಡಿಫ್ರೆನ್ಶಿಯೇಷನ್ ಏನು 1/r dr/dθ. ಲಾಗ್ ಬಿಗೆ 0. ಲಾಗ್ ಆಫ್ 1 ಮೈನಸ್ ಕಾಸ್ ಡೀಟಾಗೆ 1/1 ಮೈನಸ್ ಕಾಸ್ ಡೀಟಾ. 1ಗೆ ಡಿಫ್ರೆನ್ಶಿಯೇಷನ್ 0 ಮೈನಸ್ ಕಾಸ್ ಡೀಟಾಗೆ ಸೈನ್ ಡೀಟಾ. ಆನ್ಸರ್ ಏನು cot phi 2 is equal to sin theta by cos theta. cot phi 2 is sin theta ಅಂದರೆ 2 sin theta by 2 cos theta by 2. 1 minus cos theta ಅಂದರೆ 2 sin square theta by 2. ಕ್ಯಾನ್ಸಲ್ ಆದರೆ cos by sin ಉಳಿಯುತ್ತೆ. cos by sin ಅಂದರೆ cot. ಅರ್ಥ ಆಗ್ತಿದೆಯಲ್ವಾ? ಅಂದರೆ phi 2 theta by 2 ಆಗುತ್ತೆ. phi 1 minus phi 2 ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? phi 1 minus phi 2 ಮಾಡಿದಾಗ phi 1 ಏನು pi by 2 plus theta by 2 minus phi 2 ಏನು theta by 2 pi by 2 ಬರುತ್ತೆ. pi by 2 ಆನ್ಸರ್ ಬರೆದ್ರೆ ಏನಂತ ಹೇಳ್ಬೋದು? ದ ಗಿವನ್ ಕರ್ವ್ಸ್ ಕಟ್ಸ್ ಆರ್ಥಾಗ್ನಲಿ ಅಥವಾ ದ ಗಿವನ್ ಕರ್ವ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥಾಗ್ನಲಿ. ಅರ್ಥ ಆಗ್ತಿದೆಯಲ್ವಾ? ಆ ಥರ ಬರೀಬೇಕು. ಈ ಫಾರ್ಮುಲೇಸ್ಗಳು ಗೊತ್ತಿರಬೇಕು ಪ್ರಾಬ್ಲಮ್ ಮಾಡೋಕ್ಕೆ. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.